ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ತಲೆಗೆ ಯಾವುದನ್ನು ಹಚ್ಚುವುದರಿಂದ ತಲೆಯಲ್ಲಿ ಹೇನಿನ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಬಹುದು? ಆಪ್ಷನ್ಸ್: ಎ ಆಲಿವ್ ಎಣ್ಣೆ, ಬಿ ಬೇವಿನ ರಸ, ಸಿ ನೀಲಗಿರಿ ತೈಲ, ಡಿ ಬೆಳ್ಳುಳ್ಳಿ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಆಲಿವ್ ಎಣ್ಣೆ. ದಿನ ರಾತ್ರಿ ಮಲಗುವ ಮುನ್ನ 1-2 ಚಮಚ ಆಲಿವ್ ಎಣ್ಣೆಯನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ನಂತರ ತಲೆಗೆ ಶವರ್ ಕ್ಯಾಪ್ ಹಾಕಿಕೊಂಡು ಮಲಗಿ ಬೆಳಗ್ಗೆ ಎದ್ದ ಕೂಡಲೇ ಶವರ್ ಕ್ಯಾಪ್ ತೆಗೆದು ಕೂದಲು ಬಾಚಿದಾಗ ಸತ್ತ ಹೇನುಗಳು ಬಾಚಣಿಗೆಯಲ್ಲಿ ಕಂಡುಬರುತ್ತವೆ. ನಂತರ ನೈಸರ್ಗಿಕ ಶಾಂಪೂ ಬಳಸಿ ಕೂದಲನ್ನು ಚೆನ್ನಾಗಿ ತೊಳೆಯುವುದರಿಂದ ಕ್ರಮೇಣ ತಲೆಯಲ್ಲಿ ಹೇನಿನ ಸಮಸ್ಯೆ ದೂರವಾಗುತ್ತದೆ. ಎರಡನೇ ಪ್ರಶ್ನೆ, ಗರ್ಭಿಣಿ ಮತ್ತು ಬಾಣಂತಿಯರು ತಪ್ಪಿಯೂ ಯಾವ ಅಕ್ಕಿಯನ್ನು ಸೇವಿಸಬಾರದು ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ಕೆಂಪು ಅಕ್ಕಿ, ಬಿ ಬಾಸುಮತಿ, ಸಿ ಪಾಲಿಶ್ಡ್ ಅಕ್ಕಿ, ಡಿ ರೇಷನ್ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಿಶ್ಡ್ ಅಕ್ಕಿ. ಗರ್ಭಿಣಿಯರು ಮತ್ತು ಬಾಣಂತಿಯರು ಆದಷ್ಟು ಹೈ ಪಾಲಿಶ್ಡ್ ಅಕ್ಕಿಯನ್ನು ಬಳಸುವುದನ್ನು ತಪ್ಪಿಸಬೇಕು. ಇಂತಹ ಅಕ್ಕಿಯಲ್ಲಿ ವಿಟಮಿನ್ಸ್ ಮತ್ತು ಬಿ ಕಾಂಪ್ಲೆಕ್ಸ್ನಂತಹ ಪ್ರಮುಖ ಅಂಶಗಳು ಇಲ್ಲದಿರುವುದರಿಂದ ಇವು ಮಕ್ಕಳಲ್ಲಿ ಹೃದಯದ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಎಂಬ ಕಾರಣದಿಂದ ಗರ್ಭಿಣಿಯರು ಮತ್ತು ಬಾಣಂತಿಯರು ಹೈ ಪಾಲಿಶ್ಡ್ ಅಕ್ಕಿಯನ್ನು ಬಳಸುವ ಬದಲು ಕಡಿಮೆ ಪಾಲಿಶ್ ಮಾಡಿದ ಅಕ್ಕಿಯನ್ನು ಬಳಸುವುದು ಅಥವಾ ಕುಟ್ಟಿದ ಅಕ್ಕಿಯನ್ನು ಬಳಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಮೂರನೇ ಪ್ರಶ್ನೆ, ವಿಶ್ವದ ಮೊದಲ ಚಿನ್ನದ ಲೇಪಿತ ಹೋಟೆಲ್ ಅನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ಸ್: ಎ ದುಬೈ, ಬಿ ಸ್ವಿಟ್ಜರ್ಲ್ಯಾಂಡ್, ಸಿ ಸಿಂಗಪುರ್, ಡಿ ವಿಯೆಟ್ನಾಂ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಯೆಟ್ನಾಂ. ವಿಶ್ವದ ಮೊದಲ ಚಿನ್ನದ ಲೇಪಿತ ಹೋಟೆಲ್ ವಿಯೆಟ್ನಾಂನಲ್ಲಿ 24 ಕ್ಯಾರೆಟ್ ಚಿನ್ನದಲ್ಲಿ ಆಂತರಿಕ ಮತ್ತು ಹೊರಾಂಗಣದೊಂದಿಗೆ ನಿರ್ಮಿಸಲಾಗಿದೆ. ನಾಲ್ಕನೇ ಪ್ರಶ್ನೆ, ಗಾಯತ್ರಿ ಮಂತ್ರವನ್ನು ಯಾವ ಮಹಾಕಾವ್ಯದ ಸಾರವೆಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ರಾಮಾಯಣ, ಬಿ ಮಹಾಭಾರತ, ಸಿ ಶಾಕುಂತಲ, ಡಿ ಕುಮಾರ ಸಂಭವ. ಸರಿಯಾದ ಉತ್ತರ ಆಪ್ಷನ್ ಎ ರಾಮಾಯಣ. ರಾಮಾಯಣದ ಪ್ರತಿ 1000 ಶ್ಲೋಕಗಳ ನಂತರ ಬರುವ ಮೊದಲ ಅಕ್ಷರದಿಂದ ಗಾಯತ್ರಿ ಮಂತ್ರವನ್ನು ರಚಿಸಲಾಗಿದೆ. ಈ ಮಂತ್ರವು ಈ ಪವಿತ್ರ ಮಹಾಕಾವ್ಯದ ಸಾರವಾಗಿದೆ ಎಂದು ಮೊದಲ ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಐದನೇ ಪ್ರಶ್ನೆ, ನಮ್ಮ ದೇಹದ ಕೆಂಪು ರಕ್ತದಲ್ಲಿ ಕಂಡುಬರುವ ಏಕೈಕ ಪ್ರೋಟೀನ್ ಯಾವುದು? ಆಪ್ಷನ್ಸ್: ಎ ಪ್ಲಾಸ್ಮಾ, ಬಿ ಹಿಮೋಗ್ಲೋಬಿನ್, ಸಿ ಕಿಣ್ವಗಳು, ಡಿ ಪ್ರತಿಕಾಯಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮೋಗ್ಲೋಬಿನ್. ಬೋನ್ ಮ್ಯಾರೋ ಅಥವಾ ಮೂಳೆ ಮಜ್ಜೆ ಕೋಶಗಳಲ್ಲಿ ತಯಾರಾಗುವ ಹಿಮೋಗ್ಲೋಬಿನ್ ನಂತರ ಕೆಂಪು ರಕ್ತ ಕಣಗಳಾಗುತ್ತವೆ. ಹಿಮೋಗ್ಲೋಬಿನ್ ಕೆಂಪು ರಕ್ತದಲ್ಲಿ ಕಂಡುಬರುವ ಏಕೈಕ ಪ್ರೋಟೀನ್ ಆಗಿದ್ದು ಇದು ಅದರ ಸಂಖ್ಯೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಕಾರಣವಾಗುವಂತಹ ಕಬ್ಬಿಣಾಂಶವಿರುವಂತಹ ವಸ್ತುಗಳನ್ನು ತಿನ್ನುವುದು ಅಥವಾ ಕುಡಿಯುವುದರಿಂದ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಯಾವುದು ದೇಹವನ್ನು ನಿರ್ವಿಷಗೊಳಿಸುವ ಆಹಾರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಬೇವು, ಬಿ ಹಾಗಲಕಾಯಿ, ಸಿ ಶತಾವರಿ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶತಾವರಿ. ಶತಾವರಿಯನ್ನು ಸಾಂಪ್ರದಾಯಿಕವಾಗಿ ನಿರ್ವಿಷಗೊಳಿಸುವ ಆಹಾರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಹೆಚ್ಚಿನ ಪ್ರಮಾಣದ ಅಮೈನೋ ಆಮ್ಲವನ್ನು ಹೊಂದಿರುತ್ತದೆ ಏಕೆಂದರೆ ಇದು ಹೆಚ್ಚುವರಿ ದ್ರವವನ್ನು ನಿಮ್ಮ ದೇಹ ವ್ಯವಸ್ಥೆಯಿಂದ ಹೊರಹಾಕುತ್ತದೆ. ಏಳನೇ ಪ್ರಶ್ನೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರು ಯಾವ ಬಣ್ಣದ ವಾಹನವನ್ನು ತೆಗೆದುಕೊಳ್ಳಬಹುದು? ಆಪ್ಷನ್ಸ್: ಎ ಬಿಳಿ, ಬಿ ಹಳದಿ, ಸಿ ಕೆಂಪು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಬಿಳಿ, ಹಳದಿ, ಕೆಂಪು ಬಣ್ಣಗಳನ್ನು ಹೊರತುಪಡಿಸಿ ಬೇರಾವುದೇ ಬಣ್ಣದ ವಾಹನಗಳು ವೃಶ್ಚಿಕ ರಾಶಿಯವರಿಗೆ ಹಾಗೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಹೆಚ್ಚಾಗಿ ಬೆನ್ನು ನೋವಿನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಮೊಟ್ಟೆ, ಬಿ ರಾಗಿ, ಸಿ ಉದ್ದಿನ ಬೇಳೆ, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ದಿನ ಬೇಳೆ. ಉದ್ದಿನ ಬೇಳೆ ಬೆನ್ನು ನೋವಿಗೆ ತುಂಬಾ ಬಲವನ್ನು ಕೊಡುತ್ತದೆ. ಉದ್ದಿನ ಬೇಳೆಯಲ್ಲಿ ಅಧಿಕವಾಗಿರುವ ಮೆಗ್ನೀಷಿಯಂ, ಐರನ್, ಕ್ಯಾಲ್ಸಿಯಂ, ವಿಟಮಿನ್ ಬಿ12 ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ ಮತ್ತು ನಮ್ಮ ಮೂಳೆಯನ್ನು ಸಹ ಗಟ್ಟಿಯಾಗುವಂತೆ ಮಾಡುತ್ತದೆ. ಆದ್ದರಿಂದ ಉದ್ದಿನ ಬೇಳೆಯನ್ನು ವಾರಕ್ಕೆ 2 ಬಾರಿಯಾದರೂ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಬೆನ್ನು ನೋವು ಮತ್ತು ಸೊಂಟದ ನೋವಿನಂತಹ ಸಮಸ್ಯೆಗಳಿಂದ ಹೊರಬರಬಹುದು. 9ನೇ ಪ್ರಶ್ನೆ, ಬಜ್ಜಿ ಬೋಂಡಾಗಳನ್ನು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ವಯಸ್ಸಾಗುವಿಕೆ, ಬಿ ಹೃದಯ ಸಮಸ್ಯೆ, ಸಿ ಆಯಸ್ಸು ಕುಂಠಿತ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ಹೆಚ್ಚಿನ ಪ್ರಮಾಣದಲ್ಲಿ ಬಜ್ಜಿ ಬೋಂಡಾಗಳನ್ನು ಅಥವಾ ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನು ತಿನ್ನುವುದರಿಂದ ಹೃದಯ ತನ್ನ ತಾಳ ತಪ್ಪುವಂತೆ ಆಗುತ್ತದೆ. ಇದು ಹೃದಯದ ಕಾಯಿಲೆಗಳು ಮತ್ತು ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. 10ನೇ ಪ್ರಶ್ನೆ, ರಾತ್ರಿ ವೇಳೆ ಯಾವುದನ್ನು ಸೇವಿಸುವುದರಿಂದ ಮೊಣಕಾಲು ಹಾಗೂ ಕೀಲು ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಕಾಳುಗಳು, ಬಿ ಮೂಲಂಗಿ, ಸಿ ಮೊಸರು, ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಲಂಗಿ. ಮೂಲಂಗಿಯಲ್ಲಿ ಐರನ್ ಅಂಶ ಅಧಿಕವಾಗಿರುತ್ತದೆ. ಐರನ್ನ ಅತಿಯಾದ ಸೇವನೆಯಿಂದ ಹೊಟ್ಟೆಯಲ್ಲಿ ತೊಂದರೆಗಳು, ಮಲಬದ್ಧತೆ, ಗ್ಯಾಸ್ ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತದೆ. ಅಲ್ಲದೆ ರಾತ್ರಿ ವೇಳೆ ಮೂಲಂಗಿಯನ್ನು ಸೇವಿಸುವುದರಿಂದ ಮೊಣಕಾಲು, ಸೊಂಟ, ಭುಜ ಅಥವಾ ಕಾಲಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಸೀತಾ ಸ್ವಯಂವರದಲ್ಲಿ ಶ್ರೀರಾಮನು ಬಳಸಿದ ಬಿಲ್ಲಿನ ಹೆಸರೇನು? ಆಪ್ಷನ್ಸ್: ಎ ಕೋದಂಡ, ಬಿ ಪಿನಾಕ, ಸಿ ಆನಂದಕ, ಡಿ ಪಿಂಡಕ. ಸರಿಯಾದ ಉತ್ತರ ಆಪ್ಷನ್ ಬಿ ಪಿನಾಕ. ಶ್ರೀರಾಮನು ಸೀತೆಯ ಸ್ವಯಂವರದಲ್ಲಿ ಅವಳನ್ನು ಮದುವೆಯಾಗಲು ಶಿವಧನುಸ್ಸನ್ನು ಬಳಸಿದನು. ಆ ಬಿಲ್ಲಿನ ಹೆಸರು ಪಿನಾಕ. ಮುಂದಿನ ಪ್ರಶ್ನೆ, ನಮ್ಮ ದೇಹದ ಮುಖದ ಭಾಗದಲ್ಲಿ ಬೆಳೆಯುವ ಕೂದಲುಗಳು ಯಾವ ಪರಿಣಾಮವನ್ನು ಬೀರುತ್ತವೆ? ಆಪ್ಷನ್ಸ್: ಎ ರಕ್ಷಣೆ, ಬಿ ಸೌಂದರ್ಯ ವೃದ್ಧಿ, ಸಿ ವಯಸ್ಸಾಗುವಿಕೆ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣೆ. ಕೂದಲು ಶಾಖವನ್ನು ಸಂರಕ್ಷಿಸುವ ಮೂಲಕ ನಮ್ಮನ್ನು ಬೆಚ್ಚಗಾಗಿಸುತ್ತದೆ. ಮೂಗು, ಕಿವಿ ಮತ್ತು ಕಣ್ಣುಗಳ ಸುತ್ತ ಇರುವ ಕೂದಲು ಈ ಸೂಕ್ಷ್ಮ ಪ್ರದೇಶಗಳನ್ನು ಧೂಳು ಮತ್ತು ಇತರ ಸಣ್ಣ ಕಣಗಳಿಂದ ರಕ್ಷಿಸುತ್ತದೆ. ಹುಬ್ಬುಗಳು ಮತ್ತು ರೆಪ್ಪೆಗೂದಲುಗಳು ಅವುಗಳೊಳಗೆ ಹೋಗುವ ಬೆಳಕು ಮತ್ತು ಕಣಗಳ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಕಣ್ಣುಗಳನ್ನು ರಕ್ಷಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.